ಓಂ ಶ್ರೀ ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಪರಾತ್ಪರ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಗುಣಾತೀತನಾದವನು ಹೇಗಿರ್ತಾನೆ, 3 ಗುಣಗಳು ಪ್ರತಿಯೊಬ್ಬನಲ್ಲೂ ಕೂಡ ಬಂದು ಹೋಗುವಂಥವಾದರೂ ಕೂಡ ಗುಣಾತೀತನಾದವನು ಯಾವುದಕ್ಕೂ ಅಂಟಿಕೊಳ್ಳುವುದಿಲ್ಲ, ವ್ಯಥೆನೂ ಪಡಲ್ಲ, ಸುಖನೂ ಪಡಲ್ಲ ಅನ್ನುವಂಥ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದ. ಮತ್ತೆ ಮುಂದುವರೆದು 23-24ನೇ ಶ್ಲೋಕಗಳಲ್ಲಿ ಏನನ್ನು ಹೇಳ್ತಾನೆ ಅಂತ ನೋಡೋಣ. ಉದಾಸೀನವದಾಸೀನೋ ಗುಣೈರ್ಯೋ ನ ವಿಚಾಲ್ಯತೆ ಗುಣವರ್ತಂತ ಇತ್ಯೇವ ಯೋವತಿಷ್ಠತಿ ನೇಂಗತೆ ಅಂತ ಹೇಳ್ದ. ಅಂದರೆ ಉದಾಸೀನನಾಗಿ, ನಾವೆಲ್ಲ ಉದಾಸೀನರಾಗಿರ್ತೀವಿ, ನಾವು ಮಾಡೋ ಕೆಲಸಗಳ ಬಗ್ಗೆ ಕಾರ್ಯಗಳ ಬಗ್ಗೆ ನಿಷ್ಠೆ ಇಲ್ಲದೆ ಉದಾಸೀನತೆಯನ್ನು ಪಡಿತೀವಿ. ಆ ಉದಾಸೀನತೆ ಅಲ್ಲ, ಗುಣಗಳ ಪರಿಣಾಮವನ್ನು ಉದಾಸೀನ ಭಾವದಿಂದ ನೋಡುವಂಥದ್ದು. ಏನು ಸತ್ವಗುಣ, ರಜೋಗುಣ, ತಮೋ ಗುಣಗಳು ನಮ್ಮ ಮೇಲೆ ಪರಿಣಾಮ ಬೀರಿ ನಾನಾ ರೀತಿಯ ಕ್ರಿಯೆಗಳಿಗೆ ಪ್ರಲೋಭನೆಯನ್ನು ಉಂಟು ಮಾಡ್ತಾ ಇರ್ತವೋ ಅವುಗಳ ಬಗ್ಗೆ ಉದಾಸೀನನಾಗಿರುವಂಥದ್ದು. ಆ ಉದಾಸೀನನಾಗಿ ಗುಣಗಳಿಂದ ಬಾಧಿತನಾಗದೆ, ಗುಣಗಳು ಎಲ್ಲವನ್ನೂ ವರ್ತಿಸ್ತಾ ಇರ್ತವೆ, ಎಲ್ಲ ವರ್ತನೆಗಳು ಗುಣಗಳಿಂದ ಆಗುತ್ತೆ ಅನ್ನುವಂಥ ರೀತಿಯಲ್ಲಿ ತಿಳಿದು ಯಾವುದಕ್ಕೂ ವಿಚಲಿತನಾಗದೆ ಚಲಿಸದೇ ಇರುವವನು ಅವನೇ ಗುಣಾತೀತ. ಗುಣಗಳ ಬಗ್ಗೆ ವಿಶಾಲವಾಗಿ ಹೇಳ್ತಾ ಇದ್ದಾನೆ ಇನ್ನು ಪರಮಾತ್ಮ ಅರ್ಜುನನಿಗೆ. ಉದಾಸೀನತೆಯಿಂದ ಇರ್ತಕ್ಕಂಥ ಗುಣಾತೀತನಿಗೆ ಯಾವ ಗುಣಗಳಿಗೂ ಅವನು ಅಂಟಿಕೊಳ್ಳೋದೇ ಇಲ್ಲ. ಹೇಗೆ ಕನ್ನಡಿ ಎಲ್ಲವನ್ನೂ ತೋರಿಸುತ್ತೆ, ಆದರೆ ಅದಕ್ಕೆ ಯಾವುದಾದ್ರೂ ಅಂಟಿಕೊಳ್ಳುತ್ತಾ? ಏನೂ ಅಂಟಿಕೊಳ್ಳೋದಿಲ್ಲ. ಅದ್ರ ಮುಂದೆ ಏನೇನು ಕಾಣುತ್ತೋ ಅದನ್ನೆಲ್ಲ ತೋರಿಸುತ್ತೆ ಪ್ರತಿಬಿಂಬ, ಆಮೇಲೆ ಅಲ್ಲೇನೂ ಇರಲ್ಲ. ಅದು ಶುದ್ಧ ಕನ್ನಡಿಯಾಗಿ ಹಾಗೇ ಇರುತ್ತೆ. ಹಾಗೆ ಇರ್ತಾನವನು. ಸಿನಿಮಾ ಸ್ಕ್ರೀನ್ ನಾನಾ ದೃಶ್ಯಗಳು ಬಂದು 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 ಹೋಗುತ್ತವೆ, ಆಮೇಲೆ ಆ ಸ್ಕ್ರೀನ್ ಮೇಲೆ ಏನೂ ಇರಲ್ಲ, ಶುದ್ಧವಾದ ಬೆಳ್ಳಿ ಪರದೆ. ಹಾಗೆ ಗುಣಾತೀತನಾದವನಿಗೆ ಯಾವುದೂ ಅಂಟಿಕೊಳ್ಳೋದಿಲ್ಲ, ಎಲ್ಲವೂ ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ, ಉದಾಸೀನನಾಗಿರ್ತಾನೆ. ಮತ್ತೆ ಮುಂದುವರೆದು ಸಮ ದುಃಖ ಸುಖ ಸ್ವಸ್ಥಃ ಸಮಲೋಷ್ಟಾಶ್ಮಕಾಂಚನಃ ತುಲ್ಯ ಪ್ರಿಯ ಪ್ರಿಯೋ ಧೀರಃ ತುಲ್ಯ ನಿಂದಾತ್ಮ ಸಂಸ್ತುತಿ ಅಂತ ಹೇಳಿದ ಭಗವಂತ. ಸುಖ ದುಃಖಗಳಲ್ಲಿ ಸಮಾನವಾಗಿರ್ತಕ್ಕಂಥವನು, ಅವನು ಸ್ವಸ್ಥ ಅಂತ ಕರೆದಿದ್ದಾನೆ. ಸ್ವಸ್ಥತೆಯಿಂದ ಇರ್ತಕ್ಕಂಥವನು, ಸುಖ ಬರಲಿ ದುಃಖ ಬರಲಿ ಸಮಾನವಾಗಿ ನೋಡುವಂಥವನು. ಅವನಿಗೆ ಮಣ್ಣು ಕಲ್ಲು ಚಿನ್ನ ಎಲ್ಲವೂ ಒಂದೇ, ಅವುಗಳಲ್ಲಿ ವ್ಯತ್ಯಾಸ ಕಾಣದೇ ಇಲ್ಲ. ಚಿನ್ನ ಸಿಕ್ಕರೂ ಕೂಡ ಕಲ್ಲಿನಂತೆಯೇ ಅದನ್ನು ಅವನು ಭಾವಿಸ್ತಾನೆ. ಅದರ ಮೇಲೆ ವಿಶೇಷವಾದ ಕಾಳಜಿ, ಆಸಕ್ತಿ, ಅಪೇಕ್ಷೆ, ವ್ಯಾಮೋಹ, ಮೋಹ ಯಾವುದೂ ಪಡೆಯಲ್ಲ. ಮತ್ತು ಎಲ್ಲವನ್ನೂ ಸಮಾನವಾಗಿ ನೋಡುವಂಥವನು ಪ್ರಿಯ ಅಪ್ರಿಯಗಳಲ್ಲೂ ಕೂಡ ಸಮಾನವಾಗಿರ್ತಾನೆ, ಸ್ತುತಿ ನಿಂದೆಗಳಲ್ಲೂ ಕೂಡ ಸಮಾನವಾಗಿರ್ತಾನೆ. ಇವನು ಸ್ವಸ್ಥ ಮನೋಭಾವ ಇರ್ತಕ್ಕಂಥವನು. ಒಂದು ಗುಣ ಏನು ಅಂತಂದರೆ ಸುಖ ದುಃಖಗಳನ್ನು ಸಮಾನವಾಗಿ ನೋಡ್ತಾನೆ. ಅವನು ತನಗೆ ಜನಗಳಿಂದ ಬರುವಂಥ ನಿಂದನೆ ಆಗಲಿ ಅಥವಾ ಸ್ತುತಿ ಆಗಲಿ, ಅಂದರೆ ಹೊಗಳಿಕೆಗೂ ತೆಗಳಿಕೆಗೂ ಎಲ್ಲದಕ್ಕೂ ಒಂದೇ ತೆರನಾಗಿ ಅವನು ರಿಯಾಕ್ಟ್ ಮಾಡ್ತಾನೆ ಬೇರೆಯವರ ಎದುರಿಗೆ. ಆದ್ದರಿಂದ ಅವನು ಪ್ರಿಯ ಅಪ್ರಿಯಗಳಲ್ಲಿ ಯಾವ ವ್ಯತ್ಯಾಸವನ್ನೂ ಕಾಣದೇ ಇರ್ತಕ್ಕಂಥವನು, ಅವನು ಗುಣಾತೀತ ಅನ್ನುವಂಥ ಮಾಹಿತಿಯನ್ನು ಭಗವಂತ ಅರ್ಜುನನಿಗೆ ತಿಳಿಸ್ತಾ ಇದ್ದಾನೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.